ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿನಯ್ ಕುಲಕರ್ಣಿ ಅವರು 17 ಮಂದಿಗೆ ನಮಗೆ ಜೀವಾದಿ 16 ಮಂದಿಗೆ ಜೀವಾದಿ ಸಿಕ್ಕಿದ್ದಕ್ಕೆ ನಮಗೆ ಖುಷಿ ಆಗೈತಿ. ನಮಗೆ ಕೋರ್ಟಿಂದ ನಮಗೆ ಗೆಲುವು ಸಿಕ್ಕತ್ತೆ ಅಂತ ನಾವು ಕೇಳ್ಕೊತೇವೆ. ಯಾಕಂದರೆ ನಮಗೆ ಮುಂಚೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಜೀವ ಬೆದರಿಕೆ ಕೊಟ್ಕೊತ ಬಂದಿದ್ದು. ಅದಕ್ಕೆ ನಾವು ಯಾವುದಕ್ಕೂ ಬಡ್ಡಿಲ್ಲ. ಹೋರಾಟಗಾರರು ಎದಕ್ಕೂ ಬೆಂಗಟ್ಟಿ ನಿಂತು ಎದಕ್ಕೂ ನಾವು ಇವತ್ತು ಕೊಲ್ತೇವೆ ಅಂದರೆ ನಾವು ಇವತ್ತು ಕೇಸ್ ಸ್ಟ್ಯಾಂಡ್ ಮಾಡಿ ನಾವು ಇದಕ್ಕೆ ಒಂದೇನೋ ಮಾರ್ಗದರ್ಶನ ಕೊಟ್ಟು ನಮ್ಗೆ ಗೆಲುವು ಸಾಧಿಸೇ ನಾವು ಬಿಡ್ತೀವಿ. ಇವತ್ತು ನಮಗೆ ಜೀವ ಮುಖ್ಯ ಅಲ್ಲ, ನಮಗೆ ಗೆಲುವು ಮುಖ್ಯ ಅಂತೇಳಿ ಹೋರಾಟಗಾರರಾದ ಬಸವರಾಜ್ ಕೊರೋರ ಆಮೇಲೆ CBS ಅವರು ಎಲ್ಲರೂ ಬೆನ್ನೆಲುಬಾಗಿ ನಿಂತು ನಮ್ಮ ಕೇಸ್ ಸ್ಟ್ಯಾಂಡ್ ಮಾಡಿ ಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊತೀನಿ ಅಂತ ಹೇಳ್ತೇನೆ. ಯಾಕಂದರೆ ಈಗ ನಮ್ಮ ಮನೆಗೆ ಈಗ ಅವ್ರು ವಿನಯ್ ಕುಲಕರ್ಣಿ ನನ್ನ ಮಕ್ಕಳಿಗೆ ಹಿಂಗೆ ತ್ರಾಸಿತ್ತು, ನನ್ನ ಮಕ್ಕಳಿಗೆ ತೊಂದರೆ ಐತಿ, ನನ್ನ ಮಕ್ಕಳು ಅನಾಥಕ್ಕಾರ, ನನ್ನ ಮಕ್ಕಳು ಯಾರಾಕತ್ತಾರ ಅಂತ ನೋಡ್ತಾರೆ. ಅವಾಗ ನಮ್ಮ ತಮ್ಮನ ಮರ್ಡರ್ ಮಾಡೋ ಮುಂದೆ ನಮ್ಮ ತಮ್ಮಗೂ ಮಕ್ಕಳಿದ್ರು, ತಾಯಿ ಇದ್ದರು, ಅಕ್ಕಂಗಿದ್ರು, ಎಲ್ಲರೂ ಇದ್ದರು. ಅವಾಗ ಯಾರು ಕಣ್ಣೀರು ಕಾಣಲಿಲ್ಲ. ಆ ಕೋರ್ಟಿಗೆ ಯಾರು ಕಣ್ಣೀರು ಕಾಣಲಿಲ್ಲ ಮಂದಿಗೆ ಅಂತ ನಮ್ಮ ತಮ್ಮನ ಕಡಿಮೆ ನೋವಾಗಲಿಲ್ಲ. ಈಗ ಜೀವಾದಿ ಶಿಕ್ಷೆ ಹಾಕಂತಂದಿದ್ದಕ್ಕೆ ಎಲ್ಲರಿಗೂ ನೋವಾಗೈತಿ. ನಮ್ಮ ತಮ್ಮನ ಜೀವನ ಕಳ್ಕೊಂಡಿವಲ್ಲ ಇವ, ಅದಕ್ಕೆ ಏನು ಹೇಳ್ತಾರೆ ಈಗ ಅವರು. ಈಗ ಪರಿಹಾರನೂ ಕೊಟ್ಟತ್ರಿ ಕೋರ್ಟ್, ಅದಕ್ಕೆ ಏನೈತ್ರಿ? ಅದಕ್ಕೆ ಖುಷಿ ಆಗೈತೆ. 10 ವರ್ಷ ನಮ್ಗೆ ಇದಾಗಿದ್ದಕ್ಕೆ ಈಗ ಹುಡುಗರಿಗೆ ಅವ್ರಿಗೆ ಸಿಕ್ಕತ್ತಲ್ಲ, ನಮಗೆ ಪರಿಹಾರ ಸಿಕ್ಕತ್ತೆ ಅಂತೇಳಿ ನಾವು ಇದು ಮಾಡ್ತೀವಿ. ಏನು ಪರಿಹಾರ ಸಿಕ್ಕರು ನಮ್ಮ ತಮ್ಮನ ಜೀವ ಸಿಗೋದಿಲ್ಲಲ್ಲ, ನಮ್ಗೆ ಜೀವ ಸಿಗಾಕಂತ ಸಾಧ್ಯ ಇಲ್ಲ ರೀ. ದುಡ್ಡು ಇವತ್ತು ಇರ್ತೈತಿ, ನಾನು ಹೋಗ್ತೈತಿ. ದುಡ್ಡು ಸಿಗ್ತೈತಿ, ಮನುಷ್ಯ ಸಿಗೋದು ಭಾಳ ಕಷ್ಟ ಐತ್ರಿ. ಆದ್ರೆ ಈಗ ಇನ್ನೂ ಜೀವಾದಿ ಶಿಕ್ಷೆ ಅವಂಗ ಅದು ಡೆಂಗಿರಿಕರಿಗೂ ಜೀವಾದಿ ಶಿಕ್ಷೆ ಕೊಡಬೇಕಾಗಿದೆ ಅಂತ ಕೇಳಿದ್ದೆ. ಅದ್ರೊಳಗೆ ಇದಾಗ ಅವ ಇನ್ನೂ ಕೇಳ್ಕೊತೇವೆ ನಾವು. ಇನ್ನೊಂದು ಏನೋ ಒಂದು ಇದ್ರಾಗಾದ್ರು ಯಾವುದೋ ಕೇಸ್ನಾಗಾದ್ರೂ ಅವಾಗ ಶಿಕ್ಷೆ ಆಗಲಿ ಅಂತ ಕೇಳ್ಕೊತೇವೆ ನಾವು. ಜೀವಾದಿ ಶಿಕ್ಷೆ ಅಂತ ನಾವು ಹೇಳ್ಕೊತೇವೆ.